ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಕಿಲೋಮೀಟರ್ಸ್ ಬಂದುಬಿಟ್ಟು 30,921 ಕಿಲೋಮೀಟ್ರ್ ಆಗಿದೆ. ಲಾಗಿನ್ ಆಗಿದ್ದೀನಿ ಆಲ್ಮೋಸ್ಟ್ 5:30 ಗಂಟೆಗೆ. ಫುಡ್ಡು ರೆಡಿ ಬಂತು. ಇಲ್ಲಿ ಭದ್ರಾಪಲ್ಲಿ ಮೊದಲನೇ ಆರ್ಡ್ರ್ ಬಿದ್ದಿರೋದು ಲೋಕಲ್ ಬಿದ್ದೈತೆ ದೇವಿನಗರಕ್ಕೆ. ಹೋಗ್ಬಿಟ್ಟು ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ 6 ಗಂಟೆ ಮೇಲೆ ಡ್ರಾಪ್ ಕೊಟ್ಬಿಡೋಣ. ಯಾಕಪ್ಪ ಅಂದರೆ 6 ಗಂಟೆ ಮೇಲಿಂದ ಸರ್ಜ್ ಇದೆಯಲ್ಲ, 45 ರೂಪಾಯಿ. ಅದಕ್ಕೆ 7 ಗಂಟೆವರೆಗೂ, 7 ಗಂಟೆಯಿಂದ ಮತ್ತೆ 80 ರೂಪಾಯಿನೂ 60 ರೂಪಾಯಿ ಪರ್ಸೆಂಟ್ ಇರೋದು. 60 ರೂಪಾಯಿ ಅಂತ ಇದ್ದೀನಿ, 60% ಇರೋದು. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಅದು ನಿನ್ನೆ ಬಂದುಬಿಟ್ಟು ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಗೊತ್ತಲ್ಲ, ತುಂಬ ಯಾಕೋ ಮನಸ್ಸೇ ಸರಿ ಇರಲಿಲ್ಲಾಗಿತ್ತು ನಿನ್ನೆ ಮಾಡೋಕ್ಕೆ. ನಿನ್ನೆ ಫುಲ್ ಟಾರ್ಗೆಟ್ ಮಾಡಲಿಲ್ಲ, ಒಂದು 600 ರೂಪಾಯಿನೋ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಇವತ್ತಿಂದ ಫುಲ್ ಟಾರ್ಗೆಟ್ ಮುಗಿಸೋಣ ಅಂತ ಬಂದಿದ್ದೀನಿ. ಇವತ್ತು ಬೆಳಗ್ಗೆ ಬಂದ್ರೇ 5 ಗಂಟೆ ಕೆಲಸಕ್ಕೆ, ಎಲ್ಲರೂ ಬಿಟ್ಟರೆ 7 ಗಂಟೆ ಕೆಲಸಕ್ಕೆ ಬಂದರೆ ಏನೋ ಒಂದು ಥ್ರಿಲ್ ಇರುತ್ತೆ ಕೆಲಸ ಮಾಡೋಕ್ಕೆ. ಬಿಟ್ಟರೆ ಬೇರೆ ಟೈಮಲ್ಲಿ ಬಂದರೆ ಒಂಥರ ಬೇಜಾರಾಗಿಬಿಡುತ್ತೆ. ಅಂದರೆ ಆ ಟೈಮಲ್ಲಿ ನಮ್ದು ಆ ಟಾರ್ಗೆಟ್ ಮುಗಿಬೇಕಂತ ಇದೇನಿರುತ್ತೆ ಮೈಂಡಲ್ಲಿ. ಬೆಳಗ್ಗೆ 7 ಗಂಟೆಗೆ ಬಂದರೆ ಒಂದು 9 ಗಂಟೆವರೆಗೂ ಒಂದು 6-7 ಆರ್ಡ್ರ್ ಆಗಿರಬೇಕು. ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ಒಂದು 15 ಆರ್ಡ್ರ್ ಆಗಿರಬೇಕು. ಅವಾಗ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅದು ಆಗಲಿಲ್ಲ ಅಂದರೆ ಸಿಕ್ಕಾಬಿಟ್ಟು ಬೇಜಾರಾಗಿಬಿಡುತ್ತೆ, ಮನೆಗೆ ಹೋಗ್ಬಿಡ್ತೀವಿ. ನೋಡೋಣ ಬರ್ರಿ. ಇವಾಗ ಲಾಗಿನ್ ಹತ್ರ ಆಗಿದ್ದೀನಿ. ಬೆಳಗ್ಗೆ ರೋಡ್ಗಳಂತೂ ಪೂರ್ತಿ ಖಾಲಿ ಇದ್ದಾವೆ. ಮೊದಲನೇ ಆರ್ಡ್ರ್ ಪಿಕಪ್ ಮಾಡ್ಕೋತಾ ಇದ್ದೀನಿ. ಚಿಕನ್ ಶರ್ಮಾ ರೋಮ್ಲಿ ಅಂದೆ ಒಂದೇ ಒಂದು ಐಟಮು. ಟಪಕ್ ಪಿಕಪ್ ಆಗಪ್ಪ. ಪಿಕಪ್ ಆಯಿತು. ಇಲ್ಲಿ ಲೈಟು ಹಾಕಿಲ್ಲ, ನನ್ನ ಮಕ್ಕಳು ಓದು ಏನೂ ಕಾಣ್ತಾ ಇಲ್ಲ. ಇವಾಗ ಸ್ನೇಹಿತರೆ 2ನೇ ಆರ್ಡ್ರು ಡ್ರಾಪ್ ಮಾಡಿದ್ದೀನಿ. ಒಂದು ಯಾವುದೋ ಬಿದ್ದಿತ್ತಪ್ಪ ಬರ್ಗರು, 87 ರೂಪಾಯಿ 45 ರೂಪಾಯಿ ಇತ್ತಲ್ಲ. ಅದಕ್ಕೆ ಇವಾಗ ಎಲ್ಲಿ ಆನಂದ್ ನಗರದಲ್ಲಿದ್ದೀನಿ, RT ನಗರ ಹೆಬ್ಬಾಳ ಹತ್ರ. ಇಲ್ಲಿಂದ ಯಾವ್ದು ಕೊಡ್ತಾನೆ ಅಲ್ಲ ಗೊತ್ತಿಲ್ಲ. ಮತ್ತೆ ಎಲ್ಲರೂ BL ಕಡೆ ಹೋಗ್ಬಿಡೋಣ. BL ಕಡೆ ಆದರೂ ಆರ್ಡ್ರಸ್ ಆದರೂ ಕೊಡ್ತಾನೆ ಚೂರು. ಯಾವುದಪ್ಪ 2 ಆರ್ಡ್ರು 114. ಏನು ಕೆಮ್ಮು ಬಂದುಬಿಡ್ತೈತಪ್ಪ ಬೆಳಗ್ಗೆ. ನಾರ್ಮಲ್ ಚಳಿ ಇದೆ, ಏನು ಅಷ್ಟೊಂದು ಚಳಿನೂ ಇಲ್ಲ. ಇನ್ನು ಚಳಿಗಾಲ ಸ್ಟಾರ್ಟ್ ಆಗೈತಲ್ಲ, ಅದು ಗೊತ್ತಿಲ್ಲ ನನಗೆ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಿಮ್ಮ ಏರಿಯಾದಲ್ಲಿ ಚಳಿ ಗಿಳಿ ಹೆಂಗಿದೆ ಅಂತ. ಮತ್ತೊಂದು ಕೊಟ್ಟ, ಯಾವ್ದು ಆರ್ಡ್ರ್ ಕೊಟ್ಟ, ನಿರಂತರ ಕ್ಯಾಫೆ ಯಾವುದು, 76 ರೂಪಾಯಿ. ಇವಾಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಅಂದ್ರೆ ಫುಡ್ ರೆಡಿ, ಒಮ್ಮೆ ಐಟಮ್ಸೇ ರೆಡಿ ಇರೋಲ್ಲ, ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡುತ್ತೆ. 6:17 ಆಗಿದೆ ಟೈಮಿಂಗ್ಸ್. ಇವಾಗ ನಿರಂತರ ಕೆಫೆಗೆ ಪಿಕಪ್ ಮಾಡೋಕ್ಕೆ ಬಂದೀನಿ. 3ನೇ ಆರ್ಡ್ರು. ಇನ್ನೂ ಫುಡ್ ರೆಡಿ ಬಂದಿಲ್ಲ. ಅಲ್ಲಿಂದ 3-4 ಕಿಲೋಮೀಟ್ರಿಂದ ಬಂದೆ, ಇನ್ನೂ ರೆಡಿ ಕೊಟ್ಟಿಲ್ಲ. ಅಣ್ಣ ಬಂಡುಗಳು ಎಷ್ಟೊತ್ತು ಮಾಡ್ತಾರೆ ಯಾರಿಗೊತ್ತು. 6616 ನೇಮ್ ಸುಭಾಸ್, ಮೊಬೈಲ್ ನಂಬರ್ ಸ್ವಿಗ್ಗಿ ಕಂಪ್ನಿ. ಎಲ್ಲಿ 6616 ಇದೇನಾ ನೋಡೋಣ. ಇದೆ. ಇನ್ನೂ ಒಂದು ಐಟಮ್ ರೆಡಿ ಇರಬೇಕು. ಇನ್ನೂ ವಡ ರೆಡಿಯಾಗಿಲ್ಲ. ಸ್ನೇಹಿತರೆ 3ನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಯಾವ್ದು ಮನೆಯಪ್ಪ, 27 ಯಾವ ಕಡೆ ಇದೆ ಅಂತಲೇ ಗೊತ್ತಾಗ್ತಲ್ವಲ್ಲ. ಕಾಲ್ ಮಾಡಿದ್ದೀನಿ ಕಸ್ಟಮರಿಗೆ. 27 ಹಲೋ. ಒಂದು ಡಾಗ್ ಅದೇನಿಲ್ಲಲ್ಲ ಅದು. ಓಕೆ, ನಾವು ಫಸ್ಟಿಗೆ ನಾ ಇದೆಯಲ್ಲ ಅಂತ ಕೇಳಿಬಿಡ್ತೀವಿ. ಯಾವುದಕ್ಕೂ ಡಾಗ್ ಇದ್ರೆ ಮುಗಿದೇ ಹೋಯ್ತಲ್ಲ. ಸರ್ ತೊಳಿ ಡ್ರಾಪ್ ಮಾಡಿದೆ. 3ನೇ ಆರ್ಡ್ರು 6:40 ಗಂಟೆ ಆಯಿತು. ಎಷ್ಟು ರೂಪಾಯಿ ಕೊಟ್ಟಿದ್ದ ಇದಕ್ಕೆ? ಆಗೋ ಇದೊಂತಲೇನು ಏನು ಬೆಳಗ್ಗೆ ಹೋಟೆಲ್ ಎಂಪೈರ್ ತೋರಿಸ್ತವನೆ. ಹೋಟೆಲ್ ಎಂಪೈರ್ಗೆ ಹೋಗುವಂತ. ಇವಾಗ ಬೆಲೆ ಹತ್ರ ಇದ್ದೀನಿ. ನೋಡೋಣ ಎಲ್ಲಿ ಕೊಡ್ತಾನೆ ಅಂತ. ಮತ್ತೆ ರಿಫ್ರೆಶ್ ಮಾಡಿಬಿಡೋಣ ರೀ. ಅದು ಇನ್ನೂ ತೋರಿಸ್ತಾನೆ ಇಲ್ವಲ್ಲ. ಇನ್ನೊಂದು ಬೇಗ 2 ಆರ್ಡ್ರ್ ಹೊಡೆದ್ರೆ 45 ರೂಪಾಯಿ ಬರುತ್ತಲ್ಲ. ಯಾರು 2 ಆರ್ಡ್ರ್ ಕೊಟ್ಬಿಡಪ್ಪ. ನೋಡೋಣ ಎಲ್ಲಿ ಕೊಡ್ತಾನಂತ. ಎಷ್ಟು 3 ಆರ್ಡ್ರ್ ಆಯಿತು. ಅಲ್ಲಿ ನೋಡಿದ್ರೆ 2 ತೋರಿಸ್ತಾನೆ. 78 ರೂಪಾಯಿ ಕೊಟ್ಟವನು ಈ ಆರ್ಡ್ರಿಗೆ ಅಷ್ಟೇ. ಇವಾಗ 4ನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಆಲ್ಮೋಸ್ಟು. ನಿಮ್ದೇನಾ ಮೇಡಮ್ ನೇಮ್? ತೊಳಿ ಎಷ್ಟು ರೂಪಾಯಿ ಕೊಟ್ಟಿದ್ದೆ ಇದಕ್ಕೆ ನೋಡೋಣ ರೀ. 76 ರೂಪಾಯಿ. ವೇಟ್ ಮಾಡಿದ್ದೀನಿ, ಅದ್ರ 1 ರೂಪಾಯಿ ಕೊಟ್ಟವನೆ. ಇವಾಗ ಉಡುಪಿ ಗಾರ್ಡನ್ ಅಂತ ತೋರಿಸ್ತವನೆ. ಅದ್ರ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಜೈ ಆಂಜನೇಯ. ಹೋಗೋಣ ಬರ್ರಿ. ನಾನು 4 ಆರ್ಡ್ರ್ ಮುಗಿದು 5ನೇ ಆರ್ಡ್ರ್ ಎಲ್ಲಿ ಕೊಡ್ತಾನೆ ನೋಡೋಣ. ಇವಾಗ ಟೈಮಿಂಗ್ ಸ್ನೇಹಿತರೆ 7:50 ಗಂಟೆ ಆಗಿದೆ. ಆಲ್ಮೋಸ್ಟು 6 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ ಎಷ್ಟು ಅಪ್ ಆಗಿದೆ ಅಂದರೆ 380 ರೂಪಾಯಿ ಚಿಲ್ಲರೆ ಆಗಿರೋದು.
2 ಅವರ್ 16 ನಿಮಿಷ ಆಯಿತು ಡ್ಯೂಟಿ ಮಾಡ್ತಾಯಿದ್ದೀನಿ. ಬರೀ 6 ಆರ್ಡ್ರಸ್ಸು, ಏನು ಆರ್ಡ್ರೇ ಕೊಡ್ತಾಯಿಲ್ಲ. ಇವಾಗ ಒಂದು 25 ನಿಮಿಷ ಆಯಿತು ಕರೆಕ್ಟಾಗಿ. 7:15 ಗಂಟೆಗೇನು ಕೊಟ್ಟಿದ್ದ, ಆಲ್ಮೋಸ್ಟ್ ಅರ್ಧ ಗಂಟೆಗೆ ಹಾಕಿ ಬಂತು. ಏನು ನೆಟ್ವರ್ಕ್ ಇಶ್ಯೂ ಆಗ್ತೈತೆ ಏನಪ್ಪ ಇದು? ಏನು ನೆಟ್ವರ್ಕ್ ಐತಲ್ಲ, ಫುಲ್ 5G ಸ್ಪೀಡಲ್ಲಿದ್ದೀನಿ. ಏನಿತ್ತು ನೆಟ್ವರ್ಕ್ ಇಶ್ಯೂ ಆಗ್ತಾಯಿದೆ ಅಂತಲೂ ಗೊತ್ತಾಗ್ತಲ್ವಲ್ಲ. ನೋಡೋಣ ರೀ, ಮತ್ತೆ ಸಿಗ್ತೀನಿ ಆಮೇಲೆ. ಸ್ನೇಹಿತರು, ಇವಾಗ ಯಲಹಂಕದಲ್ಲಿ ಇದ್ದೀನಿ. ಯಲಹಂಕದಲ್ಲಿ ಬೂಸ್ಟ್ ಆನ್ ಮಾಡಿಬಿಟ್ಟವನೆ. ಬೇಡ, ರಿಟರ್ನ್ ಮೈ ಝೋನ್, ಫೈನ್ ವಿತ್ ₹5 ರಿಟರ್ನ್ ಬೇರೆ ಐತೆ. ಆರ್ಡರ್ಸ್ ಬಂದುಬಿಟ್ಟು ಎಷ್ಟಪ್ಪ ಹಾಕಿದೆ ಅಂದರೆ ಅರ್ನಿಂಗ್ಸ್ 600 ಚಿಲ್ಲರೆ ಆಗಿದೆ. ಇರೇ ಇದನ್ನ ಅಮೌಂಟ್ ಎಷ್ಟಾಗಿದೆ ನೋಡೋಣ. ಇನ್ನೂ ಟಿಫನ್ ಅದೇನು ಮಾಡಿಲ್ಲ. 9 ಗಂಟೆ ಆಗಿದೆ. ಇಲ್ಲೇ ಯಲಹಂಕದಲ್ಲಿ ಎಲ್ಲರೂ ಮಾಡ್ಕೋತೀನಿ. ಎಷ್ಟು ಆರ್ಡ್ರ್ ಆಯ್ತಪ್ಪ ಅಂದರೆ ಒಂದು 10 ಆರ್ಡ್ರ್ ಆಗಿದೆ. ರಿಟರ್ನ್ ಇಲ್ಲಿದ್ರೆ ಕೊಟ್ಟರೆ ಕೊಡ್ತಾನೆ, ಬಿಟ್ಟರೆ ಬಿಡ್ತಾನೆ. ಹೋಗ್ಬಿಟ್ಟು ಟಿಫನ್ ಆದರೂ ಮಾಡ್ಕೊಳ್ಳೋಣ ಫಸ್ಟು. ಸ್ನೇಹಿತರೆ, ಯಲಹಂಕದಲ್ಲಿ ಇದ್ದೆ, ಅನ್ನಪೂರ್ಣೇಶ್ವರಿ ಟಿಫಿನ್ ಸೆಂಟ್ರ್ ಅಂತ. ಯಲಹಂಕದಲ್ಲಿ ಸಖತ್ತಾಗಿ ಮಾಡಿದರು ಟಿಫನ್ ಮಾತ್ರ. ದೋಸೆ, ತಟ್ಟೆ ಇಡ್ಲಿ, ದೋಸೆ ಅಂತ ನಾನು ತಿಂದಿರೋ ತಟ್ಟೆ ಇಡ್ಲಿ ಮತ್ತು ಪಲಾವು ಸಖತ್ತಾಗಿತ್ತು. ನೀವು ಯಾವತ್ತಾರು ಟ್ರೈ ಮಾಡ್ತಿದ್ರೆ ಮಾಡಿರಿ. ಇಲ್ಲಿ ಯಲಹಂಕ ನ್ಯೂ ಟೌನಲ್ಲಿ ರೋಡ್ ಸೈಡ್ ಇದೆ ನೋಡಿ, ಅದು ಯಾವುದೋ ಅಪಾರ್ಟ್ಮೆಂಟ್ ಆದಮೇಲೆ ಲೆಫ್ಟ್ ಸೈಡಿಗೆ ಹೋಗೋದು. ವಿದ್ಯಾರ್ಥಿ MS ಪಾಳ್ಯ ರೋಡ್ ಕಡೆ ಹೋಗೋ ಸೈಡಲ್ಲಿ ಇರೋದು. ಸ್ನೇಹಿತರೆ, ಯಾವಾಗಲೇ ಯಲಹಂಕದಲ್ಲಿ ಝೋನಲ್ಲಿ ಬೂಸ್ಟ್ ಆನ್ ಮಾಡಿದ್ದ. ಇವಾಗ ಇಲ್ಲಿ ಬಂದೆ, ಇಲ್ಲಿ ಬೂಸ್ಟ್ ಆನ್ ಮಾಡಿಬಿಟ್ಟವನೆ. ಕರೆಕ್ಟಾಗಿ 10 ಗಂಟೆ ಆಗಿದೆ. ನೋಡೋಣ ಇವಾಗ ಎಲ್ಲೆಲ್ಲಿ ಆರ್ಡ್ರ್ ಓಡಿಸ್ತಾನೆ ಅಂತ. ಆಲ್ಮೋಸ್ಟು ಎಷ್ಟು ಅವರು, ಕರೆಕ್ಟಾಗಿ 2 ಅವರು 12 ಗಂಟೆವರೆಗೆ ಬೂಸ್ಟ್ ಆನ್ ಆಗಿರುತ್ತೆ ಆಲ್ಮೋಸ್ಟು. ನೋಡೋಣ, ಉಡುಪಿ ಗಾರ್ಡನ್ ಹತ್ರ ಹೋಗ್ಬಿಟ್ಟು ನಿಂತ್ಕೋತೀನಿ. ಸ್ನೇಹಿತರೆ, ಟೈಮಿಂಗ್ಸ್ ಇವಾಗ 10:41 ಗಂಟೆ ಆಗಿದೆ. ಹೆಬ್ಬಾಳ ಮಹಿಳಾ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ. ಎಲ್ಲಿಂದ ಮೇಕರಿ ಸರ್ಕಲಿಂದ ಫುಲ್ಲು ಜಾಮ್ ರೋಡು, ಎಲ್ಲಿಂದ ಎಲ್ಲಿಗಾಗಿದೆ ನೋಡಿ, ನಿಂತ್ಕೊಂಡು ಬಿಟ್ಟಾವೆ. ಏನು ಮಾಡೋದು, ಈ ಥರ ಟ್ರಾಫಿಕ್ ಆದರೆ ಹೆಂಗೆ? ಮೇಕರಿ ಸರ್ಕಲ್ ಇಲ್ಲಿಂದ ಇನ್ನೂ 2.5 ಕಿಲೋಮೀಟ್ರ್ ಮುಂದೆ ಇರೋದು, ಹತ್ತತ್ರ 3 ಕಿಲೋಮೀಟ್ರ್ ಅನಿಸುತ್ತೆ. ಇಷ್ಟೊಂದು ಜಾಮು ಮೇಕರಿ ಸರ್ಕಲ್ ಸಿಗ್ನಲಿಂದನೇ ಜಾಮ್ ಆಗಿರುತ್ತೆ ಇದು ಆಲ್ಮೋಸ್ಟು. ನೋಡಿರಿ, ಒಂದು ಸಿಗ್ನಲ್ ಜಾಮ್ ಆದರೆ ಯಾವ ಥರ ಜಾಮ್ ಆಗಿಬಿಡುತ್ತೆ. 2 ವೀಲರ್ ಐತೆ, ಹೆಂಗೋ ಮೂವಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಕಾರ್ಗಳ ಗಾಡಿದು ಅಲ್ಲೇ ಆರಾಮಾಗಿ. ಸ್ನೇಹಿತರೆ, ಟೈಮಿಂಗ್ಸ್ ಬಂದುಬಿಟ್ಟು 12 ಗಂಟೆ ಆಗಿದೆ. 12 ಗಂಟೆ 7 ನಿಮಿಷ. ಇದುವರೆಗೂ ಟಾರ್ಗೆಟ್ ಬಂದುಬಿಟ್ಟು ಎಷ್ಟಪ್ಪಾಗಿದೆ ಅಂದರೆ ಇರಿ ನೋಡೋಣ. ಇದೇನಪ್ಪ ಚಾರ್ಜಿಂಗು, ಎಷ್ಟು 20 ಆರ್ಡ್ರ್ ಹೊಡೆದಿದ್ದೀನಿ. ₹900 ಅರ್ನಿಂಗ್ಸ್ ಆಗಿದೆ. ಪರವಾಗಿಲ್ಲ, ಬೂಸ್ಟ್ ಆನ್ ಆಗಿತ್ತಲ್ಲ, ಆ ಕಾರಣಕ್ಕೆ ಚೂರು ಬೇಗ ಆಗಿರೋದು. ಇವಾಗ ಮತ್ತೆ ವಸಂತ ನಗರ ಪಿಕಪ್ಪು. ಇಲ್ಲಿ ಜಯಮಾಲಲ್ಲಿದ್ದೀನಿ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಏನು ಓಡಾಡಿಸ್ತಾವಣಪ್ಪ. ಇವಾಗ ಥರ್ಡ್ ವೇ ಕಾಫಿಗೆ ಬಿದ್ದೈತೆ ಡ್ರಾಪ್. ಮತ್ತೆ ಇಲ್ಲಿ ಅಲ್ಲೇ ಲೋಕಲ್ ಇರೋದು ಥರ್ಡ್ ವೇ ವಸಂತ ನಗರದಲ್ಲಿ. ಅಲ್ಲೇ ಪಿಕಪ್ಪು, ಅಲ್ಲೇ ಡ್ರಾಪು. ಬರ್ರಿ, ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಸ್ನೇಹಿತರೆ ಪಿಕಪ್ಗೆ ಬಂದಿದ್ದೀನಿ. ಸರ್ 6045 ಕೊಡಿ. 6045 ಇದೇನಾ? ಕಾಫಿನಾ ಇದೇನು? ಹಾಟ್ ಅಮೇರಿಕನ್ ರೆಗ್ಯುಲರ್ ಕಾಫಿ ಇರೋದು. ಆವಾಗಲೊಂದು ಕಾಫಿ ತೊಗೊಂಡು ಹೋಗ್ಬಿಟ್ಟಿದ್ದೆ, ಅದು ಬೇರೆ ರೆಸ್ಟೋರೆಂಟ್. ಅದು ಚೂರು ಡ್ಯಾಮೇಜ್ ಆಯಿತು. ಇವಾಗ ಥರ್ಡ್ ವೇ ಕಾಫಿ ತೊಗೊಂಡು ಹೋಗೋಣ. ಏನು ಬರೋ ಕಾಫಿಗಳೇ ಆರ್ಡ್ರ್ ಬರ್ತಾಯಿದ್ದು. 4ನೇದು ಬೆಳಗ್ಗೆಯಿಂದ. ಸುಧನು ಕ್ಯಾಶ್ ಆನ್ ಡೆಲಿವರಿ ಇದೆ. 1581. 1591 ಡೆಲಿವರಿ ಚಾರ್ಜಸ್ಸು. ಇಲ್ಲಿ ನೋಡಿ 1585. ಅದ್ರ ಮೇಲೆ ಬಿಲ್ ಮೇಲೆ ಅಷ್ಟೇ ನೋಡ್ತಾ ಇರೋದು. ಅದು ಅದ್ರ ಚಾರ್ಜ್ ಮಾತ್ರ ಇರುತ್ತೆ. ಅದು 81 ಹಾಂ, ಅಷ್ಟು ತೋರಿಸಲ್ಲ ನಮಗೆ. ಟೋಟಲ್ ಕ್ಯಾಶ್ ಆನ್ ಡೆಲಿವರಿ ಬಂದುಬಿಡುತ್ತೆ. ಅದರ ಬಿಲ್ಲಲ್ಲಿ ಮಾತ್ರ ಬಂದುಬಿಡುತ್ತೆ. ಹಾಂ ಹಾಂ, ಅದು ಹೋಟೆಲ್ ಬಿಲ್ ಅದು. ಹಾಂ, ಡೆಲಿವರಿ ಬಿಲ್ ಇದನ್ನು ಬರುತ್ತೆ ಅದರದ್ದು. ಕೊಡ್ತಾರಾ ಕೇಳಿ? ಹಾಂ, ಕ್ಯಾಶ್ ಕೊಡ್ತಾರೆ. 1581 ಕ್ಯಾಶ್ ಕೊಡೋಕೆ ಎಷ್ಟೊತ್ತು ಮಾಡ್ತಾರೋ. ಥೋ
ಯಪ್ಪ ಕ್ಯಾಶ್ ಆನ್ ಡೆಲಿವರಿನಾಗ ಆನ್ಲೈನಾಗ ಕೊಡಲಿಲ್ವಲ್ಲ. 1600 ರೂಪಾಯಿ ಕೊಟ್ಟರು, 1 ರೂಪಾಯಿ ಅವ್ರಿಗೆ ಕಸ್ಟಮರ್ಗೆ ಬಿಡುವಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ. ಪರವಾಗಿಲ್ಲ, ಏನು ಮಾಡೋಕ್ಕೆ ಬರೋಲ್ಲ. ಫ್ಲೋಟಿಂಗ್ ಕ್ಯಾಶ್ ಫುಲ್ ಆಗಿಬಿಟ್ಟೈತೆ ಸ್ನೇಹಿತರೆ. ಇರಿ ತೋರಿಸ್ತೇನೆ ಬೇಕಾರೆ. ಡ್ಯೂಟಿ ಎಲ್ಲರೂ ಆಫ್ ಮಾಡಿಬಿಟ್ಟೆಯಪ್ಪ ಚಿನ್ನ. ಕ್ಯಾಶ್ ಆನ್ ಡೆಲಿವರಿ ಫುಲ್ ನೋಡಿ. ಕಾರ್ನರ್ ಎಕ್ಸ್ಟ್ರೀಮಿಂದ ಬಿತ್ತು. ಬರ್ರಿ ಹೋಗೋಣ ಸ್ನೇಹಿತರೆ. ಲೊಕೇಶನ್ ಹತ್ರ ಬಂದಿದ್ದೀನಿ, ಶ್ರೀ ಉಡುಪಿ ಗ್ರ್ಯಾಂಡ್ ಹತ್ರ. ಲೊಕೇಶನ್ ತಗೋತಾ ಇಲ್ಲ ನನ್ನ ಮಗಂದು. ಎಂಥ ಇದನ್ನು ಫಸ್ಟ್ ಟಾರ್ಗೆಟ್ ಅಂದ್ರೆ ಮುಗಿದೋಯ್ತು ನೋಡಿ. ಇಲ್ಲ ಲೊಕೇಶನ್ ಹತ್ರನೇ ಇದ್ದೀನಿ. ಹೇಳಿ ಅಣ್ಣ. ನಮಸ್ಕಾರ ಅಣ್ಣ. ಏನು ಆರಾಮ? ಏನು ಸಮಾಚಾರ? ಏನು ಝೊಮ್ಯಾಟೊ ಮಾಡ್ತಾಯಿದ್ರಾ? ಹೌದಾ? ಇರೋ ನಮ್ಮದು ಇವಾಗ ಬಂತು, ತೊಗೊಂಬಂದೆ. ಇವಾಗ ಬಂತು ನೋಡಿ ಸ್ನೇಹಿತರೆ ರೀಚ್ಡು. ಅಣ್ಣ 9805 9805 ಬರ್ರಿ. ಅಣ್ಣ ಯಾವುದು ಪ್ರಾಬ್ಲಮ್ ಆಗಿತ್ತು. ನಾನು ಜಾಯ್ನ್ ಮಾಡಿದ್ದೆಲ್ಲ ಹಾಂ ನಾವು ವಿನಾಯಕ್ ಅಂತ ಗೊತ್ತಾದ್ನಿಲ್ಲ. ಗೊತ್ತಾಗ ನಾನು ರೆಫರ್ ಮಾಡಿದ್ದ. ನಾನು ರೆಫರ್ ಮಾಡಿದ್ರೆ ಯಾವತ್ತ ಹೆಸ್ರೇನ? ವಿನಾಯಕನ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅವಾಗ. ಯಾವುದೋ ವಿನಾಯಕ ಇದು ನಂಬರ್ ನಿಮ್ದು? 988. ಹಾಂ ಹೌದಾ? ಇದು 290. ಮತ್ತು ಮಾಡೇ ಇಲ್ಲ ಅಣ್ಣ ಅದು ಅಮ್ಮರಿಗೆ ಆರಾಮಿಲ್ಲಂಗೆ ಆತನ. ಅಮ್ಮ ಊರಿಗೆ ಹೋದ್ರಾ? ಹಾಂ ಹಾಂ ಹಾಂ. ಸ್ವಿಗ್ಗಿ ಒಳಗೆ ಫುಡ್ ಕೊಡತ್ತಿಲ್ಲ ಕೊಡಾತ್ಬಿಟ್ಟಾನ. ಯಾವ್ದು ಈಗ ಝೊಮ್ಯಾಟೊ ಮಾಡತ್ತೀರಿ? ಝೊಮ್ಯಾಟೊ ರೆಫರ್ ಎಲ್ಲ ಕೊಡ್ತಾನೆ, ನಂಗೆ ಮಾಡೋಕ್ಕಾಗತ್ತಿಲ್ಲ. ಅದು 1 ತಿಂಗಳಾದ್ಮೇಲೆ ತಗೋಬೋದಲ್ಲ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು. ಈಗ ಮೊನ್ನೆ ಹೋಗಿದ್ವಿ, 1 ವಾರ ಸೋಮವಾರ ತನಕ ಆಗ್ತಿತ್ತು. ಹೌದಾ? ಆದ್ಮೇಲೆ ಮಾಡ್ರಿ, ಯಾವ್ದು ಇಷ್ಟ ಆಗುತ್ತೆ ಇವ್ರು ಝೊಮ್ಯಾಟೊ ರೆಫರ್ ಮಾಡ್ಕೊಂಡ್ರೆ ಹೆಂಗೆ? ಝೊಮ್ಯಾಟೊ ಮೊದಲೇ ಹುಬ್ಳಿ ಮಾಡಿ. ಅವಾಗ ಮಾಡ್ತಿದ್ರಲ್ಲ ಕರೆಕ್ಟು. ಇದು ಝೊಮ್ಯಾಟೊ ಬ್ಯಾಗ್ ಅಲ್ಲ ಇದು ಸಿಂಬಾಲ್ ಇಲ್ಲ ಕರೆ. ಸೇಮ್ ನೋಡೋಕೆ ಸ್ವಿಗ್ಗಿ ಬ್ಯಾಗ್ ಥರನೇ ಐತೆ. ಸರಿ ಬರೋಣ. ಹಾಂ ಸರಿ. ಹೌದಾ? ಸರಿ ಆಯ್ತು ಹೇಳೋಣ, ಬರ್ತೀನಿ. ಆರ್ಡ್ರ್ ಬಿದ್ದೈತೆ. ಬರ್ರಿ ಸ್ನೇಹಿತರು ಹೋಗೋಣ. ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ. ಟೈಮಿಂಗ್ಸು ಎಷ್ಟಪ್ಪ? 1:17 ಆಗಿದೆ. ಇದೆಲ್ಲಿ ಎಷ್ಟು ಬೇಗ ಮುಗಿದಿರೋ ಫಸ್ಟ್ ಟಾರ್ಗೆಟ್ ಮುಗಿಸ್ಬಿಟ್ಟು ಎಷ್ಟೋ ಒಂದು ಆರ್ಡ್ರ್ ಹೊಡೆದಿದ್ದೀನಿ. ಟೈಮ್ ಪಾಸ್ ಮಾಡ್ಕೊಂಡು ಹೊಡಿತಾ ಇದ್ದೀನಿ ಇವತ್ತು ಆರಾಮಾಗಿ. ಅರ್ನಿಂಗ್ಸ್ ಮಾತ್ರ 1000 ಚಿಲ್ಲರೆ ಆಗಿರೋದು ಅಷ್ಟೇ. 25 ಆರ್ಡ್ರ್ ಹೊಡೆದಿದ್ದೀನಿ. 24 ವೆಲ್ಕಮ್ ಸ್ನೇಹಿತರೆ. ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಇನ್ನು ಬೇಕಾಗಿರೋದು ನನಗೆ ಎಷ್ಟಪ್ಪ ಆರ್ಡ್ರ್ ಅಂದರೆ ಇರಿ ಹೇಳ್ತೀನಿ. 60 ರೂಪಾಯಿ ಕೊಟ್ಟಿದ್ದು, ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ. 27 ಆರ್ಡ್ರ್ ಹೊಡೆದಿದ್ದೀನಿ. ಇದೆಲ್ಲಿ ಕೊಟ್ಟಪ್ಪ? ಇದು ಯಾವುದು ಬೇಕ್ರಿ ಅಂತೆ. ಇಲ್ಲೇ ಪಿಕಪ್ಪು ಡ್ರಾಪಿಗೆ ಸುಲ್ತಾನ್ ಪಾಳ್ಯ ಕಡೆ ಹೋಗಬೇಕು. ಇನ್ನೂ ಬೇಕಾದ್ರೆ 8 ಆರ್ಡ್ರು. ಅರ್ನಿಂಗ್ಸ್ 1100 ರೂಪಾಯಿ ಆಗಿದೆ. ನೋಡೋಣ. ಇವತ್ತು ಫುಲ್ ಜಾಲಿಯಾಗಿ ಹೊಡಿತಾ ಇದ್ದೀನಿ. ಆಲ್ಮೋಸ್ಟ್ ಟೈಮಿಂಗ್ಸು 1:44, 8 ಅವರ್ ಆಯಿತು. ಇದೊಂದು ಆರ್ಡ್ರ್ ಕೊಟ್ಟು ಊಟ ಮಾಡ್ಕೊಂಡು ಸಂಜೆ ಮತ್ತು 7 ಗಂಟೆ ಮೇಲೆ ಹೊಡಿಬೇಕು. ಅವಾಗ 75% ಇರೋದು ಮ್ಯಾಕ್ಸ್ ಬೋನಸ್ಸು ಪರ್ ಆರ್ಡ್ರಿಗೆ. ಅವಾಗ ಚೂರು ಹೊಡೆಯೋಣ. ಇವಾಗ ಇನ್ನೊಂದು 2-3 ಆರ್ಡ್ರ್ ಹೊಡಿತೀನಿ ಅಷ್ಟೇ. ಒಂದು 5-6 ಆರ್ಡ್ರ್ ಉಳಿಸ್ಕೊಂಡು ಸಂಜೆ ಹೊಡಿತೀನಿ. ಇವಾಗ ಡೈರೆಕ್ಟಾಗಿ ನಿಮಗೆ ಸಂಜೆನೇ ಸಿಗ್ತೀನಿ. ಯಾಕೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೊಡಿತೀನಿ ಇವಾಗಷ್ಟೇ. ಏನು ಮಾಡೋಕ್ಕಾಗಲ್ಲ. ಆಫರ್ ಇದ್ದಾಗ ಸಂಜೆ ಆಫರ್ ಚೆನ್ನಾಗಿತ್ತಲ್ಲ, 75% ಇರೋದು, ಆ ಕಾರಣಕ್ಕಾಗಿ. ಸರ್ 8059 ಕೊಡಿ. 8059 ಇದೇನಾ ಸ್ನೇಹಿತರೆ? ಟೈಮಿಂಗ್ಸ್ ಬಂದುಬಿಟ್ಟು 7:20 ಗಂಟೆ ಆಗಿರೋದು. ಇವಾಗ ಮನೆಯಿಂದ ಬರೋಕ್ಕೆ ಅಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟಿತ್ತು. ನಮ್ಗೆ ಗೊತ್ತಲ್ಲ, ದೇವಿನಗರ ರೈಲ್ವೆ ಗೇಟ್ ಹತ್ರ. ಇವಾಗ ಯಲಹಂಕ ನ್ಯೂ ಟೌನ್ ಮುಂದೆ ಬಿದ್ದಿರೋದು. ಇಲ್ಲಿಂದ ಹೋಗ್ಬೇಕು. ಆಲ್ಮೋಸ್ಟು 31 ಆರ್ಡ್ರ್ ಹೊಡೆದಿರೋದು. ಪರವಾಗಿಲ್ಲ. ಇನ್ನೂ ಬೇಕಾಗಿರೋದು ಇದೊಂದು ಕೊಟ್ಟರೆ ಅರ್ಧ ಆರ್ಡ್ರ್ ಕೌಂಟ್ ಆಗಿಬಿಡುತ್ತೆ. ಇನ್ನೂ ಬೇಕಾಗಿದೆ 2 ಆರ್ಡ್ರಸ್ಸು. ಆಲ್ಮೋಸ್ಟ್ ಟಾರ್ಗೆಟ್ ಮುಗಿದೋಗುತ್ತೆ ಬೇಗ. ಆರಾಮಾಗಿ ಜಾಲಿ ಲಾಂಗ್ ಬಿದ್ದುಬಿಟ್ಟೈತೆ. ಆರಾಮಾಗಿ ಹೊಡ್ಕೊಂಡು ಹೋಗೋಣ ಅಷ್ಟೇ. ನೋಡೋಣ ಬರ್ರಿ. ಮತ್ತು ನೀವು ಎಷ್ಟು ಇವತ್ತು ಹೊಡೆದಿರಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಏನಾಯ್ತಾನ? ಯಾರು ಹೊಡಿ ಅವನಿಗೆ? ಏನೋ ಗಲಾಟೆ ಆಗಿಬಿಟ್ಟೈತೆ ಸ್ನೇಹಿತರೆ. ಗಾಡಿ ಟಚ್ ಮಾಡವನೆ. ಏನು ಹೊಡ್ಯಕ್ಕೆ ಬರ್ತಾವಣ? ಎಣ್ಣೆ ಫುಲ್ ಗುಂಗಲ್ಲಿದ್ದಾನೆ ಅವನು. ಅಣ್ಣ ಬಂಡು ಫುಲ್ ನಿಶಾದಲ್ಲಿ. ಎಣ್ಣೆ ಫುಲ್ ಟೈಟು. ಎಲ್ಲೋ ಬೋರ್ಡ್ ಕಾರ್ ಜೊತೆ ಗಲಾಟೆ ಮಾಡ್ತಾವ್ರೆ. ಹೋಗಿ ಎಲ್ಲೋ ಬೋರ್ಡ್ ಡ್ರೈವರ್ ಜೊತೆ ಗಲಾಟೆ ಮಾಡಿದ್ರೆ ಏನರ ನಿಮ್ಗೆ ಸಿಗುತ್ತೆ? ಒದೆಗಳು ಬೀಳ್ತಾವೆ. ಮುಚ್ಕೊಂಡು ಮನೆಗೆ ಹೋಗುತ್ತೆ ಬರ್ರೋ. ನಂಬರ್ 5 ಇಲ್ಲೇ ಇದೆ. ಆದರೆ ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾಯಿಲ್ಲ. ಇರಿ ನೋಡೋಣ ಏನಂತ.
ಸ್ನೇಹಿತರೆ 38 ರೂಪಾಯಿ ರಿಟರ್ನ್ ಅಮೌಂಟ್ ಇತ್ತು. ಎಂಥ ಬಡ್ಡಿ ಮಗ ಸಿಗಿದವನು ಅಂದರೆ ಸರಿಯಾಗಿ ತಿಕ್ಕ ಹೊಡೆದ್ಬಿಟ್ಟ ನೋಡಿ. ಇವಾಗ ಆನೆಸ್ಟಿಂದ ಯಲಹಂಕದಿಂದ ಆರ್ಡ್ರ್ ಕೊಟ್ಟವನೆ ಸಹಕಾರ ನಗರಕ್ಕೆ 124 ರೂಪಾಯಿ ಅಂತೆ. ನೋಡಿರಿ ಈ ಥರ ಎಷ್ಟು ದಿಂಗ್ ತಗೊಂಡ್ರೆ ಸರಿಯಾಗಿ ದಿಂಗ್ ಬಿಡ್ತಾನೆ ನನ್ನ ಮಗ. ಓದು ಇವಾಗ ಇಲ್ಲಿಂದ 4 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬೇಕು ನಾನು. ಹೇಳಿ ಬ್ರೋ ಅದಕ್ಕೇನೈತೆ? ಹಾಂ ಹೇಳಿ ಇವಾಗ ಆನ್ ಆಯ್ತು ನೋಡಿ. ಇಲ್ಲ ಇದೇ ಡೆಲಿವರಿದೇ ಮಾಡೋದು ಬ್ರೋ. ಯಾವುದು? SRJ ಕನ್ನಡಿಗ ಅಂತ ಇದೆ ನೋಡಿ, ಯೂಟ್ಯೂಬ್ SRJ ಕನ್ನಡಿಗ. SRJ ಕನ್ನಡಿಗನಾ? ಹಾಂ ನೋಡಿದ್ರಾ? ಥ್ಯಾಂಕ್ಸ್ ಅಣ್ಣ. ಬರೀ PVR ಕೆಫೆಗೆ ಬಿದ್ದಿರೋದು ಯಾವುದಪ್ಪ ಅಂದರೆ ಇದು ಮಾಲ್ ಆಫ್ ಏಷ್ಯಾದಲ್ಲಿ ಒಂದು ರಾಜಧಾನಿ ಹೋಟೆಲ್ ಒಂದು ಇದ್ರದ್ದು 8909 ಪಿಕಪ್ ಆಯಿತು. ಇನ್ನೊಂದು ಆರ್ಡ್ರ್ ಇದೆ ಆಗು. ರೆಡಿ ಇದೆ 2. ಇದು ಪಿಕಪ್ ಆಗಿದೆ 1403 ಆಗಿದೆ, 2 ಆಗಿದೆ. ಬರ್ರಿ ಪರವಾಗಿಲ್ಲ, ಬೇಗನೆ ರೆಡಿ ಮಾಡಿ ಇಟ್ಬಿಟ್ಟವ್ರೆ. ಇಷ್ಟು ಬೇಗ ತೊಗೊಂಡು ಹೋಗ್ತಾ ಇರೋದು ಮಾಲ್ ಆಫ್ ಏಷ್ಯಾದಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ನಾನು ಇದುವರೆಗೂ ತೊಗೊಂಡು ಹೋಗಿರಲಿಲ್ಲ. ಇದ್ಯಾವುದು ಸ್ಟ್ರಿಲ್ಲಿಂಗ್ ಅಪಾರ್ಟ್ಮೆಂಟ್ ಸಹಕಾರ ನಗರ. ಯಾವತ್ತೂ ಇಷ್ಟು ಬೇಗ ಬಂದುಬಿಟ್ಟು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ, ಅದು ಮಲ್ಟಿ ಆರ್ಡರ್ಸು. ಖುಷಿ ಆಯಿತು ನನಗೆ. ಕೆಳಗಡೆ ಅಲ್ಲ ಸ್ನೇಹಿತರೆ, ಟಾರ್ಗೆಟ್ ಅಂದ್ರೆ ಮುಗಿದೋಯ್ತು. ಕುಟುಂಬ ಕಿಚನ್ಸಲ್ಲಿದ್ದೀನಿ. 2nd ಫ್ಲೋರ್ ಬರೆದ್ಬಿಟ್ಟು 3rd ಫ್ಲೋರ್ ಬಂದುಬಿಟ್ಟಿದ್ದೀನಿ. ಲಿಫ್ಟೇ ಅಷ್ಟರಲ್ಲಿ ಬಂದುಬಿಡುತ್ತೆ ಕೆಳಗಡೆ. ಯಾವುದು ಟೈಮಿಂಗ್ಸು ಆಲ್ಮೋಸ್ಟ್ 8-9 ಬಂತು. 5377 4714 ಪಿಕಪ್ ಆಯಿತು. ಡ್ರಾಪು ಇಲ್ಲೇ ಸಂಜಯನಗರ, ಇಲ್ಲೇ ಲೋಕಲ್ ಆರ್ಡ್ರ್ ಬಿದ್ದೈತೆ. ಸ್ನೇಹಿತರೆ ಲೊಕೇಶನ್ ಹತ್ರ ಬಂದಿದ್ದೀನಿ 39. ಹಲೋ ಮೇಡಮ್, ಡೆಲಿವರಿ ಬಾಯ್ ಮೇಡಮ್, ಸ್ವಿಗ್ಗಿ ಹಿಂದೆನಾ? ಓಕೆ ಬನ್ನಿ. ಎಲ್ಲಿ ರೈಟಾ ಲೆಫ್ಟಾ? ಓಕೆ ಬನ್ನಿ. ರೈಟಾ ಲೆಫ್ಟಾ ಅದೇ ಕೇಳ್ತಾ ಇದ್ದೀನಿ ಮೇಡಮ್. ಓಕೆ ಅಮೌಂಟು? ಓಕೆ ಅಮೌಂಟು ಇದರಲ್ಲ ಕೊಟ್ಟಿದ್ದಾರಂತೆ. ಒಂದು 2 3 339 ಆಗಿದೆ. ಓಕೆ ಮೇಡಮ್. 1 2 3 ಎಷ್ಟಾಗಿತ್ತು ಅಮೌಂಟು? ಇರಿ 339 ಕರೆಕ್ಟು. ಗಾಡಿ ಕಿಲೋಮೀಟ್ರ್ಸ್ ಬೆಳಗ್ಗೆ ಎಷ್ಟಪ್ಪ ಆಗಿತ್ತು ಅಂದರೆ, ಇರಿ ನೋಡೇ ಬಿಡೋಣ ಗಾಡಿ ಕಿಲೋಮೀಟ್ರ್ಸ್ದು. ಬೆಳಗ್ಗೆ ಆಗಿರೋದು 30,921 30,921 ಮೈನಸ್ ಇವಾಗಾಗಿರೋದು 31,116 195 ಪ್ಲಸ್ಸು ಇನ್ನು ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಟೋಟಲ್ ಒಂದು 187 ಗಾಡಿ ಕಿಲೋಮೀಟ್ರ್ಸ್ ಹೊಡೆದಿರೋದು. ಅರ್ನಿಂಗ್ಸ್ ಎಷ್ಟಪ್ಪ ಹೊಡೆದಿದ್ದೀನಿ ಅಂದರೆ, ಇರಿ ಇನ್ನೊಂದು 10-15 ನಿಮಿಷ ಡ್ಯೂಟಿ ಲಾಗೌಟ್ ಮಾಡಬೇಕು. ಇಲ್ಲೇ ಅಲ್ಲಿವರೆಗೂ ಊಟ ಮಾಡ್ತೀನಿ, ಮನೆಗೆ ಹೋಗ್ಬಿಟ್ಟು ವೀಡಿಯೋ ಏನು ಮಾಡ್ತೀನಿ. ಸ್ನೇಹಿತರೆ ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಇದ್ದರೆ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ. ಇನ್ನು ಮನೆಗೆ ಹೋಗ್ಬೇಕು. ಇರಿ ಅರ್ನಿಂಗ್ಸ್ ಎಷ್ಟಪ್ಪ ಆಯ್ತಂದರೆ ಹೇಳ್ತೀನಿ, ಒಂದು ನಿಮಿಷ. 1,700 ಇದೊಂದು ಡ್ರಾಪ್ ಕೊಟ್ಟರೆ 1,000 ಇರಿ ಲೆಕ್ಕ ಹಾಕೊಂಡು 1,700 ಪ್ಲಸ್ಸು 250 ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 187 ಕಿಲೋಮೀಟ್ರ್ ಆಗಿದೆ. 1,700 ಪ್ಲಸ್ 250 ಪ್ಲಸ್ ಇದೊಂದು 45 ರೂಪಾಯಿ ಆರ್ಡರ್ ಡ್ರಾಪ್ ಕೊಟ್ಟರೆ ಪ್ಲಸ್ 500 ರೂಪಾಯಿ ಇನ್ಸೆಂಟಿವ್. ಟೋಟಲ್ 2,495 ರೂಪಾಯಿ ಆಗಿದೆ. 13 ಅವರು ಪ್ಲಸ್ 14 ಅವರ್ ಡ್ಯೂಟಿ ಆಗುತ್ತೆ ಆಲ್ಮೋಸ್ಟು. ಇನ್ನೂ ಡ್ರಾಪ್ ಕೊಟ್ಟಿಲ್ಲವಲ್ಲ, ಇಲ್ಲೇ ಊಟ ಗೀಟ ಮಾಡ್ಕೊಳ್ಳೋಣ ಆರಾಮಾಗಿ ಅಂತ ಅಂದ್ಕೊಂಡು ಇಲ್ಲೇ ಪೆಟ್ರೋಲ್ ಬಂಕ್ CBI ರೋಡಲ್ಲಿರೋದು, ಅಲ್ಲೇ ಬಿದ್ದಿತ್ತು ಕಸ್ಟಮರ್ ಲೊಕೇಶನ್ ಹತ್ರನೇ. ಇಲ್ಲೇ ನಿಂತ್ಕೊಂಡು ಇವಾಗ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇಲ್ಲಿಂದ 8 ಕಿಲೋಮೀಟ್ರ್ ಬರೀ ಮನೆಗೆ ಹೋಗ್ಬೇಕು. 14 ಅವರ್ 13 ಅವರ್ 45 ನಿಮಿಷ ಏನಕ್ಕೆ ಡ್ಯೂಟಿ ಮಾಡಿರೋದು ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ಸಿಗೋಣ ನಾಳೆ ಅರ್ನಿಂಗ್ಸ್ ವಿಡಿಯೋದಲ್ಲಿ.